ನಿಮಗೆ ಥೈರಾಯ್ಡ್ ಇದ್ದರೂ ಸಹ ನೀವು ಸ್ಲಿಮ್ ಆಗ್ತೀರಾ, ನಿಮಗೆ ವೆಯ್ಟ್ ಕಮ್ಮಿ ಆಗುತ್ತೆ. ಬಟ್ ಅದು ಮಾಡೋ ವಿಧಾನದಲ್ಲಿ ಇರಬೇಕು. ಅದಕ್ಕೋಸ್ಕರ ಪ್ರಾಪರ್ ಎಕ್ಸಸೈಸ್ ಇರುತ್ತೆ, ಅದಕ್ಕೋಸ್ಕರ ಪ್ರಾಪರ್ ಡಯಟ್ ಇರುತ್ತೆ. ಸೀರಿಯಸ್ ಎಕ್ಸಸೈಸು ನಿಮ್ಮ ಥೈರಾಯ್ಡನ್ನ ಕಂಟ್ರೋಲ್ ಮಾಡೋದಕ್ಕೆ ನೋಡಿ, ಈ ಥರ ರೇಲಿಂಗ್ ಇರ್ಬೋದು, ಅಥವಾ ನಿಮ್ಮ ಮನೇಲಿ ಪ್ಲ್ಯಾಟ್ಫಾರ್ಮ್ ಏನಾದರೂ ಇರ್ಬೋದು, ಟೇಬಲ್ ಆಗಿರ್ಬೋದು, ಅಥವಾ ಏನಾದರೂ ಈ ಲೆವೆಲ್ ನಿಮ್ಮ ಹೊಟ್ಟೆ ಲೆವೆಲಿಗೆ ಇರಬೇಕು. ಗಂಡಸಾಗಿರ್ಬೋದು ಹೆಂಗಸರಾಗಿರ್ಬೋದು, ಒಳ್ಳೆ ಕೆಲಸ ಮಾಡಿ ಬೆವರು ಹೋಗಲಿ, ನಿಮಗೆ ಎಲ್ಲ ಚೆನ್ನಾಗಿರುತ್ತೆ. ನೀವು ಸುಮ್ಮನೆ ಕೂತ್ಕೊಂಡು ನಾನು ಒಂದು ಜಿಮ್ ಮಾಡಿ ನಾನು ಡಂಬಲ್ಸ್ ಮಾಡಿ ಇದು ಮಾಡಿದ್ರೆ ಅದು ಎಕ್ಸಸೈಸ್ ಅಲ್ಲ. ಅದು ಇವರಿಗೆಲ್ಲ ಇವ್ರದ್ದು ಫಿಟ್ನೆಸ್ ಚೆನ್ನಾಗಿದೆ, ಅದರಿಂದ ಇವ್ರು ಚೆನ್ನಾಗಿ ಮಾಡ್ತಾರೆ. ನೀವು ಮೊದಲ ಟೈಮ್ ಮಾಡೋದಿದ್ರೆ ನೀವು ಸ್ವಲ್ಪ ನಿಮ್ಮ ಡಾಕ್ಟ್ರ್ ಪರ್ಮಿಷನ್ ತೊಗೊಂಡು ಅಥವಾ ಎಕ್ಸ್ಪರ್ಟ್ ಗೈಡೆನ್ಸ್ ಮೇಲೇ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಮಾಡಿ. ಕೆಲವರು ಏನು ಹೇಳ್ತಾರೆ, 5 ನಿಮಿಷ 10 ನಿಮಿಷ ಸೂರ್ಯನ ಬೆಳಕು ಸಿಕ್ಕರೆ ಸಾಕಂತೇಳಿ. ಇಲ್ಲ, ನಿಮಗೆ ಸುಮಾರು ಅರ್ಧ ಗಂಟೆ 3/4 ಗಂಟೆ ಸೂರ್ಯನ ಬೆಳಕು ಬೇಕು. ಯಾವಾಗ ಇವನ್ ಮಠ ಮಧ್ಯಾಹ್ನ ಅಂತ ಹೇಳ್ತೀವಲ್ಲ, ಅದೂ ಓಕೆ. ಈಗ ನೀವು 60 ದಾಟಿದ್ರು ನಿಮ್ಮ ಚರ್ಮ ಸುಕ್ಕುಗಟ್ಟಲಿಲ್ಲ, ರಿಂಕಲ್ಸ್ ಇಲ್ಲ ಅಂತ, ರಿಂಕಲ್ಸ್ ಇಲ್ಲ, ಕಣ್ಣಿನ ಕೆಳಗಡೆ ಯಾವುದೇ ಜೋತು ಬೀಳಲಿಲ್ಲ. ಅದಕ್ಕೇನಾದರೂ ನೀವು ಇಲ್ಲ, ಅದು ನನಗೂ ಗೊತ್ತಿಲ್ಲ. ಬಟ್ ನಾನು ಖುಷಿಯಾಗಿರ್ತೀನಿ, ಹ್ಯಾಪಿಯಾಗಿರ್ತೀನಿ. ಆಮೇಲೆ ಊಟ ತಿಂಡಿ ಕರೆಕ್ಟಾಗಿ ಮಾಡ್ತೀನಿ, 8 ಗಂಟೆ ನಿದ್ರೆ ಏನಿದೆ ಅದು ಕರೆಕ್ಟಾಗಿ ಮಾಡ್ತಾಯಿದ್ದೀನಿ. ಆಮೇಲೆ ನಂದೀಗ ಲೈಫ್ ಇದರಲ್ಲಿ ಹೋಗ್ತಾ ಇದೆ, ಪ್ಯಾಷನ್ ಇದೆ. ಇದು ನನ್ನ ಪ್ಯಾಷನ್. ಇದು ಫಿಟ್ನೆಸ್, ಹೆಲ್ತ್, ಹ್ಯಾಪಿನೆಸ್ಸು ಇದೆಲ್ಲ ನನ್ನ ಪ್ಯಾಷನ್ನೇ ಪ್ರೊಫೆಷನ್ ಆಗಿ ಮಾಡ್ಕೊಂಡಿರೋದು. ಆದ್ದರಿಂದ ಇದರಲ್ಲೇ ಇರೋದ್ರಿಂದ, ಇದರಲ್ಲೇ ಎದ್ದು ಬಿದ್ದಿರೋದ್ರಿಂದ. ಅಲ್ಲ, ನಿಮ್ಮಲ್ಲಿ ಬಂದವರು ಬಹುತೇಕವಾಗಿ ಏಜಿಂಗ್ ಆಗ್ತಾ ಇಲ್ಲ. ಇಲ್ಲ, ನೀವು ಯಾರು ಬೇಕಾದ್ರೂ ನೋಡಿ, ಇಲ್ಲೆಲ್ಲ ಮಾತಾಡಿಸಿ ಅವ್ರ ಹತ್ರ ಎಕ್ಸಸೈಸ್ ಮಾಡಿಸ್ತಾ ಇರೋರೆಲ್ಲ ಈಗ ನಮ್ಮ ಕರ್ನಾಟಕದವರು ಯಾರಾದರೂ ಹೆಚ್ಚು ಕಮ್ಮಿ ಲೈನ್ ಹೊಡೆಯಬಹುದು. ಆದರೆ ಅವರ ನಿಜವಾದ ಏಜ್ ಲೈನ್ ಕೇಳಿದ್ರೆ 60 ವರ್ಷದವ್ರು ಸಹ ಹೆಂಗಿದ್ದಾರೆ ನೋಡಿ. ಹೌದು, 60 ವರ್ಷದವ್ರು ಇದ್ದಾರೆ, 55 ವರ್ಷದವ್ರು, 70 ವರ್ಷದವ್ರು ಇದ್ದಾರೆ. ಹೆಂಗಿದ್ದಾರೆ, ಚೆನ್ನಾಗಿದ್ದಾರೆ. 45 ವರ್ಷದವ್ರು 25 ವರ್ಷ ಥರ ಇದ್ದಾರೆ. ಆದರೆ ನೀವು ಹೇಳ್ತಾ ಇರೋದು ಪ್ರಾಪರ್ ಆಗಿ ಎಕ್ಸಸೈಸು, ಊಟ, ನನ್ನ ಸಿಸ್ಟಮ್ನ ಕರೆಕ್ಟಾಗಿ ಮಾಡಿ ನಾವು ಆ ಏಜನ್ನು ದೇಹಕ್ಕೆ ಏಜ್ ಆಗಬೇಕೇ ಹೊರತು ನಾವು ಮುದುಕರಾಗಬಾರ್ದು. ಓಕೆ, ನಾನು ಹೇಳಿದ್ನಲ್ಲ, ಅದಕ್ಕೇನು ಮಾಡಬೇಕು ಅಂತ ಹೇಳಿದರೆ, ನಮಗೆ ಬೆಲೆ ಏಜ್ 80 ವರ್ಷ ಆಗಿರಲಿ, ಕೆಮ್ಮಿ ಸಾಯ್ಬೇಕಂತೇನಿಲ್ಲ, ಮುದುಕರಾಗಿ ಸಾಯ್ಬೇಕಂತೇನಿಲ್ಲ. ತರುಣ ಹೆಂಗಾಗೆ ಹೋಗಬೇಕು, ಚೆನ್ನಾಗೇ ಹೋಗಬೇಕು. ಒಳ್ಳೆ ಬಾಡಿ ನಿಮಗೆ ರಿಟರ್ನ್ ಬೇಕು ಅಂತೇಳಿದರೆ ಈ ಬಾಡಿನ ಚೆನ್ನಾಗಿ ಕೊಟ್ಟು ಹೋಗಿದ್ದೆ ನೇಚರಿಗೆ. ಹಣ್ಣು ಮುದುಕಾಗ್ಬಿಟ್ಟು ಅದರಲ್ಲಿ ಇದ್ದಿದ್ದು ಏನೇನು ಮಾಡಿ ಅದನ್ನೆಲ್ಲ ಒಳಗಿರೋ ಸಿಸ್ಟಮ್ನೆಲ್ಲ ಹಾಳು ಮಾಡಿಕೊಂಡು ನಾವು ಭೂಮಿಗೆ ಕೊಟ್ಟು ಹೋಗ್ತಾ ಇದ್ದೀವಿ, ಅದು ನೇಚರಿಗೆ ಕೊಟ್ಬಿಟ್ವಿ ಅಂತ ಹೇಳಿದರೆ ಆಗ ನೇಚರು ಹೇಳುತ್ತೆ, ನಾನು ಎಂಥ ಒಳ್ಳೆ ಬಾಡಿ ಕೊಟ್ಟಿದ್ದೆ, ನೀನು ಏನು ಮಾಡಿ ನನಗೆ ವಾಪಸ್ ಕೊಡ್ತಾ ಇದೆಯಾ. ಸೊ ಇನ್ನೊಂದು ಸಲ ಬೇಕಾದ ಬಾಡಿ. ಸೊ ನಿಮಗೆ ಬಾಡಿನ ಚೆನ್ನಾಗಿ ಕೊಟ್ಟೋಗಿ. ಎಲ್ಲಿಂದ ಬಂದಿದೆ ಅದು ಬಾಡಿ ಅಲ್ಲಿಗೆ ಹೋಗಬೇಕು, ದೇಹ ಅಲ್ಲಿಗೆ ಹೋಗಬೇಕು. ಸೊ ಯಾವ ಥರ ಬಂದಿದೆ ಅದೇ ಥರ ಹೋಗಲಿ, ಅದು ಚೆನ್ನಾಗಿ ಹೋಗ್ಬೇಕು ಅದು. ಸೊ ಅದನ್ನು ಹಾಳು ಮಾಡಿಕೊಂಡು ನಾವು ನೇಚರಿಗೆ ಕೊಡಬಾರ್ದು. ಸೊ ಆದ್ದರಿಂದ ನೀವು ಚೆನ್ನಾಗಿ ಊಟ ಮಾಡಿ, ನಗ್ನಗ್ತಾ ಇರಿ, ಒಳ್ಳೆ ಎಕ್ಸಸೈಸ್ ಮಾಡಿ. ಎಕ್ಸಸೈಸ್ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಾವು ಪರಿಶ್ರಮ ಹೇಳಿ. ಎಕ್ಸಸೈಸ್ ಅಂತ ಹೇಳಿದ್ರೆ ಇಂಗ್ಲೀಷ್ ವರ್ಡ್ ಆಯಿತು. ಪರಿಶ್ರಮ ಮಾಡಿ, ಬಾವಿ ತೋಡಿ, ಕೂಲಿ ಕೆಲಸ ಮಾಡಿ, ಪರವಾಗಿಲ್ಲ, ಹೊಲದಲ್ಲಿ ಕೆಲಸ ಮಾಡಿ, ಓಕೆ, ಮನೆಯಲ್ಲಿ ಏನು ಹೇಳ್ತಾರೆ ನೆಲ ಒರೆಸಿ ಅದನ್ನೆಲ್ಲ ಮಾಡಿ. ಗಂಡಸಾಗಿರ್ಬೋದು ಹೆಂಗಸರಾಗಿರ್ಬೋದು, ಒಳ್ಳೆ ಕೆಲಸ ಮಾಡಿ ಬೆವರು ಹೋಗಲಿ, ನಿಮಗೆ ಎಲ್ಲ ಚೆನ್ನಾಗಿರುತ್ತೆ. ನೀವು ಸುಮ್ಮನೆ ಕೂತ್ಕೊಂಡು ನಾನು ಒಂದು ಜಿಮ್ ಮಾಡಿ ನಾನು ಡಂಬಲ್ಸ್ ಮಾಡಿ ಇದು ಮಾಡಿದ್ರೆ ಅದು ಎಕ್ಸಸೈಸ್ ಅಲ್ಲ. ಅದು ಒಂದು ದೇಹನ ನೀವು ಒಂದು ಬಾಡಿನ ಬಿಲ್ಡ್ ಮಾಡಬೇಕಂದ್ರೆ ಬೇರೆ ಬೇರೆ ವಿಧಾನದಲ್ಲಿದೆ. ಬಟ್ ನ್ಯಾಚುರಲಾಗಿ ಓಪನಾಗಿ ಕೆಲಸ ಮಾಡಿ. ಸೂರ್ಯನ ಬೆಳಕು ಬೇಕು ನಿಮಗೆ ಎಷ್ಟು ದಿನಕ್ಕೆ ಶಾಕ್ ಅಂತ ಹೇಳಿದ್ರೆ, ಕೆಲವರು ಏನು ಹೇಳ್ತಾರೆ, 5 ನಿಮಿಷ 10 ನಿಮಿಷ ಸೂರ್ಯನ ಬೆಳಕು ಸಿಕ್ಕರೆ ಸಾಕಂತೇಳಿ. ಇಲ್ಲ, ನಿಮಗೆ ಸುಮಾರು ಅರ್ಧ ಗಂಟೆ 3/4 ಗಂಟೆ ಸೂರ್ಯನ ಬೆಳಕು ಬೇಕು. ಯಾವಾಗ ಇವನ್ ಮಠ ಮಧ್ಯಾಹ್ನ ಅಂತ ಹೇಳ್ತೀವಲ್ಲ, ಅದೂ ಓಕೆ. ನೀವು ಒಂದು ರೌಂಡ್ ಒಂದು ಬಿಸಿಲಿನಲ್ಲಿ ಹೋಗಿ ಬನ್ನಿ, ಸಾಕು ನಿಮಗೆ. ಸಂಜೆ ಹೊತ್ತಿಗೆ ಒಂದು 4-6 ಗಂಟೆ ಹೊತ್ತಿಗೆ ಒಳ್ಳೆ ಬೆಳಕದು. ಆ ಬೆಳಕಿನಲ್ಲಿ ವಾಕ್ ಮಾಡಿ ನೋಡಿ, ಶರೀರ ಎಷ್ಟು ಗಟ್ಟಿಯಾಗುತ್ತೆ, ಚೆನ್ನಾಗಿರುತ್ತೆ. ನಾವು ಹೆದರ್ತೀವಿ, ಡಾರ್ಕ್ ಆಗೋಗ್ಬಿಡ್ತೀವಿ, ಇನ್ನೊಂದು ಆಗ್ತೀವಿ ಅಂತ ಹೇಳ್ಬಿಟ್ಟು ನಾವು ಸೂರ್ಯನ ಬೆಳಕನ್ನ ತೊಗೊಳ್ಳೋದು ನಮಗೆ ಬೇಕು. ಬಟ್ ತೀರಾ ಸಿಕ್ಕಾಪಟ್ಟೆ ಸೂರ್ಯನ ಬೆಳಕು ಬೇಕು ಆ ಥರ ಹೇಳ್ತಲ್ಲ ನಾನು. ಒಂದು 5 ನಿಮಿಷ 10 ನಿಮಿಷ ಮಕ್ಕಳನ್ನ ಆಟ ಆಡೋಕ್ಕೆ ಬಿಡಿ, ಗಟ್ಟಿ ಆಗ್ತಾರೆ. ಇಲ್ಲಿ ಮಕ್ಕಳು ಬಿಸಿಲಿನಲ್ಲಿ ಸ್ವಲ್ಪ ಆಟ ಆಡ್ತಿದ್ರೆ ತಾಯಿಗೋ ಬಿಸಿಲಿದೆ ಬಾಳು, ಏನಿಲ್ಲ, ಅವ್ರು ಆಟ ಆಡಲಿ ಚೆನ್ನಾಗಿ. ನಾವೆಲ್ಲ ಆಟ ಆಡ್ತಿದ್ವಲ್ಲ, ನಮಗೆ ಕರೆಕ್ಟಾಗಿ 4 ಗಂಟೆ ಬೆಲ್ ಹೊಡಿತಾಯಿದ್ರು. ಆಗ ಏನು ಬೆಲ್ ಮನೆಗೆ ಹೋಗ್ಲಿಕ್ಕಲ್ಲ, 4ರಿಂದ 5 ಗಂಟೆ ತನಕ ಗ್ರೌಂಡ್ನಲ್ಲಿ ಗೇಮ್ ಪೀರಿಯಡ್. ಯಾವಾಗ ಅದು ಬಿಸಿಲಿನಲ್ಲೇ ಮಾಡಬೇಕು. ನೀವು ನೆರಳಿಗೆ ಹೋಗಿ ನಿಲ್ಲೋಂಗಿಲ್ಲ, ಅಷ್ಟು ಸ್ಟ್ರಿಕ್ಟಾಗಿದ್ವಲ್ಲ. ಈಗ ಎಲ್ಲಿದೆ ಅದೆಲ್ಲ ಹೋಯ್ತದು.
ಜಾಗನೇ ಇಲ್ಲ, ಆಟ ಆಡೋಕ್ಕೆ ಜಾಗನೇ ಇಲ್ಲ ಅಲ್ಲಿ, ಅಲ್ಲ, ಟೈಮ್ ಇಲ್ಲ, ಸ್ಕೂಲ್ ಅಂತ ಮಾಡ್ತಾರೆ, ಗ್ರೌಂಡೇ ಇಲ್ಲ. ಗ್ರೌಂಡ್ ಇಲ್ಲ. ಸೊ ಅಲ್ಟಿಮೇಟ್ಲಿ ಈ ಥರ ಇಲ್ಲ ಇರುವಾಗ ನಮಗೆ ಏನೇನು ಸಿಗುತ್ತೆ, ನಮ್ಮ ಮನೆಯ ಟ್ಯಾರಿಸ್ ಆಗಿರ್ಬೋದು, ಎಲ್ಲರೂ ಹೋಗೋದು, ಕೆಲಸ ಇದ್ದರೆ ಸ್ವಲ್ಪ, ಕೆಲಸ ಇಲ್ಲದೇ ಇದ್ದರೂ ಸಹ ಏನೋ ಒಂದು ಕೆಲಸ ನೆವ ಮಾಡಿಕೊಂಡು ಗಾಡಿಯಲ್ಲಿದ್ದರೆ ನೀವು ಗಾಡಿನ ಒಂದು ಅರ್ಧ ಕಿಲೋಮೀಟ್ರ್ ದೂರ ಇಟ್ಬಿಡು, ಅಲ್ಲಿ ನಡ್ಕೊಂಡು ಹೋಗ್ಬಿಡಿ ಬಿಸಿಲಿನಲ್ಲಿ. ಸ್ವಲ್ಪ ಬಿಸಿಲು ನಮಗೆ ಶರೀರಕ್ಕೆ ಬೇಕು. ಆಗ ಬೇಕಾದ ನಿಮ್ಮ ಡೆಫಿಷಿಯನ್ಸಿ ಏನಿರುತ್ತೆ, ಈ B12 ಡೆಫಿಷಿಯನ್ಸಿ, D3 ಡೆಫಿಷಿಯನ್ಸಿ, ಓಕೆ, ಈ ಚರ್ಮದಲ್ಲಿ ಪ್ರಾಬ್ಲಮ್ ಇರುತ್ತೆ, ಇನ್ನೂ ಬೇಕಾದಷ್ಟು, ಈವನ್ ಫಾರ್ ದ ಕ್ಯಾನ್ಸರ್. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಆ ಥರ ಬೇರೆಲ್ಲ ಇದರಲ್ಲಿ ಬೇಕಾದಷ್ಟು ಥಿಯರಿ ಇದ್ದಾವೆ, ಬೇಕಾದಷ್ಟು ಮಾತಾಡ್ಬೋದು ನಾವು. ಇದಕ್ಕೆ 1000 ಎಪಿಸೋಡ್ ಮಾಡ್ಕೋಬೋದು ಇದ್ರ ಬಗ್ಗೆ. ಸೊ ನನ್ನ ಬಗ್ಗೆ ಹೇಳೋದಿದ್ರೆ ಹ್ಯಾಪಿಯಾಗಿರಿ, ರಿಲ್ಯಾಕ್ಸ್ ಆಗಿರಿ, ಎಲ್ಲ ಚೆನ್ನಾಗಿರುತ್ತೆ. ENT ವಿಷಯಕ್ಕೆ ಮಾತಾಡ್ತಾ ಇರೋದ್ರಿಂದ ಬಹುತೇಕವಾಗಿ ಈಗ ಥೈರಾಯ್ಡು ಕಾಮನ್ ಆಗಿದೆ. ಅದಕ್ಕೆ ಜೀವನ ಪೂರ್ತಿ ಒಂದು ಟ್ಯಾಬ್ಲೆಟ್ ಇರುತ್ತೆ. ಆ ಟ್ಯಾಬ್ಲೆಟ್ ತಗೊಂಡಾಗ ಅದರ ಸೈಡ್ ಎಫೆಕ್ಟ್ ಅನ್ನು ಕೇಳಿದ್ರೆ ಭಯಾನಕವಾಗಿದೆ. ಇದೆ, ಒಂದಲ್ಲ, ಯಾವುದೇ ಟ್ಯಾಬ್ಲೆಟ್ ತಗೊಳ್ಳಿ ಅದಕ್ಕೊಂದು ಸೈಡ್ ಎಫೆಕ್ಟ್ ಇದೆ. ಸೊ ಈ ಥೈರಾಯ್ಡ್ಗೆ ಏನು ಮಾಡ್ತೀರಿ? ಇದೆ. ನಾನೀಗ ಬೀನಲ್ ಅಂತೇಳಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಬೀನಲ್ ಭಟ್ ಅಂತೇಳಿ ಸುಮಾರು ಒಂದು 25-30 kg ಕಮ್ಮಿನೂ ಆಗಿದ್ದಾರೆ. ಅವರಿಗೆ ಹೆವಿಯರ್ ಸೈಡ್ ಆಫ್ ಅ ಥೈರಾಯ್ಡ್ ಪ್ರಾಬ್ಲಮ್. ಮತ್ತೆ ತಪ್ಪಾಗ್ತಾರೆ ಅಂತ ದಪ್ಪ ಇದೆ, ಅದು ರಾಂಗ್ ಇರೋದು, ಆ ಥರ ಏನಿಲ್ಲ. ಓಕೆ, ನಿಮಗೆ ಎಕ್ಸಸೈಸ್ ಮಾಡ್ಲಿಕ್ಕೆ ಮನಸ್ಸಿಲ್ಲ, ಯಾರು ಹೇಳಿದ್ದಾರೆ ಥೈರಾಯ್ಡ್ ಇದೆ ಅದಕ್ಕೋಸ್ಕರ ನೀವು ದಪ್ಪ ಆಗಿದ್ದೀರಾ ಅಂತ ಹೇಳ್ಬಿಡ್ತಾರೆ, ಅದಕ್ಕೋಸ್ಕರ ಹೇಳ್ಬಿಡ್ತಾರೆ ಆಚೆ ಥೈರಾಯ್ಡ್ ಇದೆ ಅದಕ್ಕೋಸ್ಕರ ದಪ್ಪ ಆಗಿದ್ದೀನಿ. ನೀವು ಲೈಫ್ ಸ್ಟೈಲೇ ನೀವು ಚೆನ್ನಾಗಿ ನೋಡ್ತಾ ಇಲ್ಲ, ಅದ್ರ ಬಗ್ಗೆ ಮಾತಾಡೋದಿಲ್ಲ. ನನಗೆ ಥೈರಾಯ್ಡ್ ಇದೆ ಅದಕ್ಕೋಸ್ಕರ ನಾನು ದಪ್ಪ ಆಗ್ತಾ ಇದ್ದೀನಿ. ಆಗ ಅವ್ರು ಖುಷಿ ಪಡ್ಕೊಳ್ತಾರೆ, ಅಂದರೆ ಥೈರಾಯ್ಡ್ ಇದೆ ಅದಕ್ಕೆ ನಾನು ದಪ್ಪ ಇದ್ದೀನಿ, ಏನು ತೊಂದರೆ ಇಲ್ಲ ಹಾಗಾದರೆ. ಸೊ ಇದಲ್ಲ ಸಿಸ್ಟಮು. ನಿಮಗೆ ಥೈರಾಯ್ಡ್ ಇದ್ದರೂ ಸಹ ನೀವು ಸ್ಲಿಮ್ ಆಗ್ತೀರಾ, ನಿಮಗೆ ವೆಯ್ಟ್ ಕಮ್ಮಿ ಆಗುತ್ತೆ. ಬಟ್ ಅದು ಮಾಡೋ ವಿಧಾನದಲ್ಲಿ ಇರಬೇಕು. ಅದಕ್ಕೋಸ್ಕರ ಪ್ರಾಪರ್ ಎಕ್ಸಸೈಸ್ ಇರುತ್ತೆ, ಅದಕ್ಕೋಸ್ಕರ ಪ್ರಾಪರ್ ಡಯಟ್ ಇರುತ್ತೆ, ಅದನ್ನೆಲ್ಲ ಕರೆಕ್ಟಾಗಿ ಮಾಡ್ತಾ ಹೋಗಬೇಕು. ಈ ಬೀನಲ್ಗೆ ಥೈರಾಯ್ಡ್ ಇತ್ತು, ಡಯಾಬಿಟೀಸ್ ಇತ್ತು, ಎರಡೂ ಕಂಪ್ಲೀಟ್ ಕಂಟ್ರೋಲ್ನಲ್ಲಿದೆ. ಬೇಕಾದಷ್ಟು ಈಗ ವೆಯ್ಟೂ ಕಮ್ಮಿ ಆಗಿ ಪ್ರಾಪರಾಗಿದ್ದಾರೆ. ಸೊ ಅವ್ರ ಜೊತೆ ಮಾತಾಡೋಣ, ಅದ್ರ ಜೊತೆನೇ ನಾವು ಥೈರಾಯ್ಡ್ ರಿಲೇಟೆಡ್ ಎಕ್ಸಸೈಸ್ ಸಮೇತ ಮಾಡೋಣ. ಇದ್ದರೆ ಇದನ್ನು ಮಾಡಿ ನಿಮಗೆ ಅದರಲ್ಲಿ ಫಲ ಸಿಗುತ್ತೆ. ಥೈರಾಯ್ಡ್ ಇದ್ದರೆ ನಾನು ಮಾಡೋ ಎಕ್ಸಸೈಸ್ನಲ್ಲಿ ಟ್ಯಾಬ್ಲೆಟೆಲ್ಲ ಬಿಟ್ಟು ಇದನ್ನೇ ಮಾಡಿ ಅದನ್ನು ನಾನು ಹೇಳ್ತಿಲ್ಲ. ನಿಮ್ಮ ಡಾಕ್ಟ್ರನ್ನ ಹೇಳಿದ್ದಾರೆ ಅದನ್ನು ಕೇಳಿ, ಜೊತೆಗೆ ನಾನು ಹೇಳಿದ್ದನ್ನು ಕೇಳಿ. ಓಕೆ, ಅದು ಯಾವುದೋ ಒಂದು ಒಂದು ನಿಮ್ಮ ಎಕ್ಸಸೈಸ್ನಲ್ಲಿ ಥೈರಾಯ್ಡ್ ಹೋಗಿರ್ಬೋದು ಅಥವಾ ಟ್ಯಾಬ್ಲೆಟ್ನಿಂದ ಹೋಗಿರ್ಬೋದು, ಅದು ಬೇರೆ ವಿಷಯ. ಬಟ್ ನೀವು ಎರಡನ್ನೂ ಮಾಡಿ, ಡಾಕ್ಟ್ರನ್ನ ಬಿಡಬೇಡಿ. ಓಕೆ, ಬಟ್ ಮೆಡಿಸನ್ ತೊಗೋಬೇಡಿ ಅಷ್ಟೇ. ಮೆಡಿಸನ್ ಸೆಲ್ಫ್ ತೊಗೋಬೇಡಿ. ನಿಮ್ಮ ಡಾಕ್ಟ್ರು ನಿಮಗೆ ಪರಿಚಯದವರು, ನಿಮ್ಮ ಫ್ಯಾಮಿಲಿ, ಆಮೇಲೆ ನೀವು ಪೂರ ವಿಶ್ವಾಸದಿಂದ ಕೊಟ್ಟಿರುವಂಥದ್ದು, ಅದು ಅವ್ರು ವಿಷ ಕೊಟ್ಟರು ನೀವು ತೊಗೊಳ್ಳಿ, ಅದು ಲೆಕ್ಕ ಬೇರೆ. ಬಟ್ ಇನ್ ರಿಯಾಲಿಟಿ ಮಾಲ್ ಪ್ರಾಕ್ಟೀಸ್ ಜಾಸ್ತಿ ಆಗಿರೋದ್ರಿಂದ ಯು ಹ್ಯಾವ್ ಟು ಬಿ ಕೇರ್ಫುಲ್, ದಟ್ಸ್ ಆಲ್. ಇದು ನಮ್ಮ ಥೈರಾಯ್ಡಿಗೆ ಏನಂದರೆ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೀವಲ್ಲ, ಇಲ್ಲಿದು ಈ ಪೋರ್ಷನ್ ಏನು ಬರುತ್ತೆ, ನಿಮ್ಗೆ ಏನು ಪ್ರಾಬ್ಲಮ್ ಆಗಿರುತ್ತೆ, ಅದರಿಂದ ವೇಟು ಜಾಸ್ತಿ ಆಗುತ್ತೆ, ಆಮೇಲೆ ಬೇರೆ ರೋಗಗಳಿಗೂ ಕಾರಣ ಇರುತ್ತೆ. ಅದರಿಂದ ಥೈರಾಯ್ಡ್ ನಾವು ಜನರಲಾಗಿ ನೆಕ್ ಎಕ್ಸಸೈಸ್, ನಾವು ಮೇಲೆ ಕೆಳಗೆ ನೆಕ್ ಎಕ್ಸಸೈಸ್ ಎಲ್ಲ ಮಾಡ್ತೀವಲ್ಲ, ಅದೇ ಇರುತ್ತೆ. ಅದ್ರ ಜೊತೆಗೆ 180 ಆ್ಯಂಗಲ್ನಲ್ಲಿ ಇರಬೇಕು ನಮಗೆ, ಅದು ಕರೆಕ್ಟಾಗಿರಬೇಕು. ಆಮೇಲೆ ನೆಕ್ ಎಕ್ಸಸೈಸ್ ಕರೆಕ್ಟಾಗಿ ಮಾಡ್ತಾ ಇರಬೇಕು. ನೆಕ್ ಎಕ್ಸಸೈಸ್ ನಾವು ಏನು ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಈ 180 ಆ್ಯಂಗಲ್ನ ನಾವು ಮೇಂಟೈನ್ ಮಾಡಿಕೊಂಡು ಚಿನ್ ಡ್ರಾಪ್ ಮಾಡಬೇಕು, ಚಿನ್ ಅಪ್ ಮಾಡಬೇಕು, ಮತ್ತು ವಾಪಸ್ ಅಲ್ಲಿಗೆ ಬರಬೇಕು. ಚಿನ್ ಅಪ್ ಮಾಡಬೇಕು, ಚಿನ್ ಡ್ರಾಪ್ ಆಗಬೇಕು, ಮತ್ತು ಅಲ್ಲಿಗೆ ಬರಬೇಕು. ಇದ್ರ ಜೊತೆಗೆ ಬೇರೆ ಈ ನೆಕ್ ಎಕ್ಸಸೈಸ್ ನಿಧಾನವಾಗಿ ಮಾಡುವಂಥ ಕ್ರಿಯೆಗಳು, ಇದೆಲ್ಲ ನಿಧಾನವಾಗಿ ಮಾಡಬೇಕು ಈ ಥರ ಈ ಲೆವೆಲ್ಗೆ. ಆಮೇಲೆ ಚಿನ್ ಟು ದ ಶೋಲ್ಡರ್ ಬರುತ್ತೆ, ಮತ್ತು ಸೆಂಟರ್. ಆ ಕಡೆ ಚಿನ್ ಟು ದ ಶೋಲ್ಡರ್ ಮತ್ತು ಸೆಂಟರ್, ಮತ್ತು ಸ್ಕ್ವೀಸ್ ಮಾಡಿಕೊಂಡು ಇದೆಲ್ಲ ನೆಕ್ ಎಕ್ಸಸೈಸ್ ಮಾಡಬೇಕು. ಆಮೇಲೆ ಇನ್ನೊಂದು ಆ್ಯಕ್ಷನ್ ಯಾವ ಥರ ಬರುತ್ತೆ ಅಂತ ಹೇಳಿದ್ರೆ, ಉಗುಳನ್ನ ನುಂಗಬೇಕು. ಇಲ್ಲಿ ಏನು ಮಾಡಬೇಕು, ನಮ್ಮ ಇಲ್ಲಿ ಅಂತ ಹೇಳ್ಬೇಕು, ಆಕಾರ ಮಾಡಬೇಕು. ಇಲ್ಲಿ ಸ್ವಲ್ಪ ಹಿಟ್ಟು ಮಾಡಬೇಕು, ನಿಧಾನ, ಜಾಸ್ತಿ ಬೇಡ. ಕೈನೆರಡು ಇಲ್ಲಿ ಆಕಾರ ಮಾಡಿಕೊಂಡು ಇಲ್ಲಿ ನಾವು ಸ್ವಲ್ಪ ನೋಡಿ ಈ ಪೊಸಿಷನ್ನ ಈ ಥರ ಮಾಡ್ತಾ ಇರಬೇಕು. ನಿಧಾನವಾಗಿ ಮಾಡುವಂಥ ಕ್ರಿಯೆಲ್ಲ ಇದು ಬೇಸಿಕ್ ಆಯಿತು. ಇನ್ನೊಂದು ಸೀರಿಯಸ್ ಎಕ್ಸಸೈಸು ನಿಮ್ಮ ಥೈರಾಯ್ಡನ್ನ ಕಂಟ್ರೋಲ್ ಮಾಡೋದಕ್ಕೆ ನೋಡಿ, ಈ ಥರ ರೇಲಿಂಗ್ ಇರ್ಬೋದು, ಅಥವಾ ನಿಮ್ಮ ಮನೇಲಿ ಪ್ಲ್ಯಾಟ್ಫಾರ್ಮ್ ಏನಾದರೂ ಇರ್ಬೋದು, ಟೇಬಲ್ ಆಗಿರ್ಬೋದು, ಅಥವಾ ಏನಾದರೂ ಈ ಲೆವೆಲ್ ನಿಮ್ಮ ಹೊಟ್ಟೆ ಲೆವೆಲಿಗೆ ಇರಬೇಕು ಅದು, ಆಯಿತಾ. ಸೊ ಈಗ ಇದೊಂದು ಪೊಸಿಷನ್, ಇವ್ರದ್ದು ಫಿಟ್ನೆಸ್ ಚೆನ್ನಾಗಿದೆ, ಅದರಿಂದ ಇವ್ರು ಚೆನ್ನಾಗಿ ಮಾಡ್ತಾರೆ. ನೀವು ಮೊದಲ ಟೈಮ್ ಮಾಡೋದಿದ್ರೆ ನೀವು ಸ್ವಲ್ಪ ನಿಮ್ಮ ಡಾಕ್ಟ್ರ್ ಪರ್ಮಿಷನ್ ತೊಗೊಂಡು ಅಥವಾ ಎಕ್ಸ್ಪರ್ಟ್ ಗೈಡೆನ್ಸ್ ಮೇಲೇ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಮಾಡಿ. ಇಲ್ಲಾಂತೇಳಿ ನೀವು ನಮ್ಮ ಜೊತೆ ಆನ್ಲೈನ್ ಆಗಿರಿ, ನಾವು ನಿಮ್ಗೆ ಹೇಳ್ಕೊಡ್ತೀವಿ, ಆಯಿತಾ. ಥೈರಾಯ್ಡ್ ಯಾರಿಗಾರು ಇದ್ದರೆ ನೀವು ನಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಿ. ನಾವು ಡ್ರಾಪ್ ಪೆಲ್ಲ ಪ್ರಾಕ್ಟೀಸ್, ಗೋ ಡೌನ್, ಚಿನ್ ಸ್ಲೋಲಿ ಆಗಿ ಹೋಗಬೇಕು. ಓಕೆ, ನಿಧಾನವಾಗಿ ಮಾಡುವಂಥ ಕ್ರಿಯೆ ಇವೆಲ್ಲ. ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲಬೇಕು, ಪ್ರಾಕ್ಟೀಸ್ ಮಾಡ್ಕೋಬೇಕು. ನಾವು ಗೋ ಡೌನ್ ಸ್ಲೋಲಿ, ಸ್ಟೇ ದೇರ್, ಅಲ್ಲಿ ವೈಪರ್ ಇರೋ
keep pressing, stay there. Breathe normal, ಜಿತ್ನಾ ಹಿಪ್ ನೀಚೆ ಎಷ್ಟು ನೀವು ಹಿಪ್ ಕೆಳಗೆ ತೊಗೊಂಡು ಹೋಗ್ತೀರಾ ಅಷ್ಟು ಒಳ್ಳೆಯದು. ಇದಕ್ಕೆ ಫಿಟ್ನೆಸ್ ಚೆನ್ನಾಗಿರ್ಬೇಕು, ಬ್ಯಾಕ್ನಿಗೂ ಒಳ್ಳೆಯದು, ನಿಮ್ಮ ಥೈರಾಯ್ಡ್ಗೂ ಒಳ್ಳೆಯದು. ಓಕೆ, ನಾವು ಸ್ಲೋಲಿ ಕಮ್ ಅಪ್, ರಿಲ್ಯಾಕ್ಸ್, ಸ್ಲೋಲಿ ಅಪ್, ಗಲ್ಪ್, एक्सेल, मुँह से श्वास छोड़ो और एक बार स्लोली गो डाउन, निदानವಾಗಿ. keep going down, ನಿಧಾನ. okay, keep going down. Now slowly come up, up, and then relax. इसको पकड़ो, रेलिंग पकड़ो. okay, now chin up and then drop, chin up and drop, chin up and drop, and center and relax. Lip in, roll, gulp, exhale and relax. okay, stop. ಸೊ ಇದು ಇನ್ನೂ ಬೇಕಾದಷ್ಟು ಇದರಲ್ಲಿ ಎಕ್ಸಸೈಸ್ ಇದೆ, ಬಟ್ ಇದೊಂದು ಬೇಸಿಕ್ ಎಕ್ಸಸೈಸು. ಇದನ್ನು ನೀವು ನಿಧಾನಕ್ಕೆ ಮಾಡಿ, ಇದಕ್ಕೆ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಪ್ಲೀಸ್ ಡೂ ಟೇಕ್ ಕೇರ್.